ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಮೊದಲೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯುಗಾದಿ ಹಬ್ಬದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಗೊತ್ತಿರೋ ಹಾಗೆ ನಾವು ಯುಗಾದಿ ಹಬ್ಬನ ವಜ್ರಕಾಯ ಟೀಮ್ನೊಂದಿಗೆ ಆಚರಿಸ್ತಾ ಇದ್ದೀವಿ. ಈಗ ನಮ್ಮೊಂದಿಗೆ ನನ್ ಅದರ್ ದನ್ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ವೆಲ್ಕಮ್ ಸರ್. ವೆಲ್ಕಮ್. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ಸರ್. ಮೊದಲನೇದಾಗಿ ನಿಮಗೂ ನಿಮ್ಮ ಮನೆಯವರಿಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ನಿಮಗೂ ಅಷ್ಟೇ, ನಿಮಗೆ ನಿಮ್ಮ ಮನೆಯವರು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ನಮಗೆ ನಿಮಗೆ ಪ್ರತಿಯೊಬ್ಬರಿಗೂ ಹರ್ಷವನ್ನು ಕೊಡಲಿ. ಹಾಗೂ ಬೇವು ಬೆಲ್ಲ ತಿನ್ಬೇಕಾದ್ರೆ ಬೇವು ಬೆಲ್ಲನ ಸರಿಸಮಾನವಾಗಿ ತಿನ್ನಿ. ಯಾಕಂದರೆ ಸಿಹಿ ಜಾಸ್ತಿ ತಿನ್ನಿ, ಬೇವು ಕಮ್ಮಿ ತಿನ್ನಬೇಡಿ. ಎರಡು ಸರಿಸಮಾನ ತಿನ್ನಿ. ಬಟ್ ಜೀವನದಲ್ಲಿ ನಿಮಗೆ ಯಾವಾಗಲೂ ಸಿಹಿ ಜಾಸ್ತಿ ಆಗಲಿ, ಸಿಹಿ ಸುದ್ದಿಗಳು ಬರಲಿ, ಸಿಹಿತನ ನಿಮ್ಮ ಯಾವ ಜೀವನದಲ್ಲಿ ಯಾವಾಗಲೂ ತೇಲಾಡ್ತಿರಲಿ ಅಂತ ನಾನು ಕೇಳ್ಕೊತೀನಿ. ಸೂಪರ್ ಸರ್. ಬೇವು ಬೆಲ್ಲ ಸಿಹಿ ಕಹಿ ಅಂತ ತಕ್ಷಣ ನೆನಪಾಯಿತು. ರೀಸೆಂಟಾಗಿ ನಿಮ್ಮ ಜೀವನದಲ್ಲಿ ನಡೆದಂತಹ ಒಂದು ಸಿಹಿ ಘಟನೆ, ಒಂದು ಕಹಿ ಘಟನೆ ನಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಥಿಂಕ್ ರೀಸೆಂಟಾಗಿ ಅಂದರೆ ಸಿಹಿ ಘಟನೆ ತುಂಬ ಸಿಹಿ ಜಾಸ್ತಿ ಬರ್ತಾ ಇರ್ತದೆ ಆ್ಯಕ್ಚುಲಿ. ಐ ಥಿಂಕ್ ಅಂದರೆ yeah, that's my usual thing, because we have to face everything ಲೈಫ್ಲಿ. ಸಿಹಿ ಕೈ ಎರಡೂ ಬರುತ್ತೆ ಜೀವನದಲ್ಲಿ. ಬಟ್ ಅದು ನಾವು ಎಷ್ಟು ಮಟ್ಟಿಗೆ ತಗೊಂಡು ನಾವು ನಮ್ಮ ಜೀವನ ನಡ್ಸ್ಕೊಂಡು ಹೋಗ್ತೀವೋ ಅಷ್ಟು ಮಟ್ಟಿಗೆ ಆ ಕಹಿ ಕೂಡ ಒಂದೊಂದು ಸತಿ ಸಿಹಿಯಾಗಿ ಕನ್ವರ್ಟ್ ಆಗುತ್ತೆ. ಬಟ್ ಕಹಿ ಅಂತ ಹೇಳೋಕ್ಕೋದ್ರೆ ನಮ್ಮ ನಿಜವಾಗ್ಲೂ ನಮ್ಮ ರಾಗುಗೂ ಒಂದು ಇದಾದಾಗ ಸ್ವಲ್ಪ ಅದು ಚೂರು ನಮಗೆ ಒಂದು ಸ್ವಲ್ಪ ಇದಾಯಿತು. ಬಟ್ ಆದರೂ ನಾವೆಲ್ಲ ಒಂದು ಜೊತೇಲಿ ಇದ್ದು ಅವನಿಗೆ ಒಂದು ಮಾರಲ್ ಬೂಸ್ಟ್ ಆಗಿದ್ದೀವಿ. ಅಂದರೆ ಯಾವತ್ತೂ ಬಿಡಲ್ಲ. ಯಾಕಂದರೆ ಈಸ್ ಮೈ ಬ್ರದರ್. ನಾನು ಆಲ್ವೇಸ್ ನನ್ನ ಜೀವ ಇರೋವರೆಗೂ ಅವನ್ನ ಯಾವತ್ತೂ ನಾವು ಬಿಟ್ಕೊಡಲ್ಲ. ಅವನ್ನ ಜೊತೆಲೇ ಇರ್ತೀವಿ. ಅವನ್ನ ನೆರಳು ಯಾವ ರೀತಿ ಇದ್ರಲ್ಲಿ ಬೇಕಾದ್ರೆ ನಾನು ಅವ್ನಿಗೆ ನೆರಳಾಗಿರ್ತೀವಿ, ಯಾವತ್ತೂ ಬಿಡಲ್ಲ. ಬಟ್ ಅದಕ್ಕೆ ಹೇಳಿದೆ. ಬಟ್ ಐ ವಾಸ್ ವಿತ್ ಹಿಮ್ ಆಲ್ವೇಸ್ ಥ್ರೂ ಔಟ್. ಅವಾಗ ಬಜರಂಗಿ ಶೂಟಿಂಗ್ ಬೇರೆ ನಡೀತಾ ಇತ್ತು. ದಟ್ ಟೈಮ್ ಐ ವಾಸ್ ವಿತ್ ಹಿಮ್ ಇನ್ ದ ಹಾಸ್ಪಿಟಲ್. ಆ್ಯಂಡ್ ಸಿಂಗಪೂರ್ ಟ್ರೀಟ್ಮೆಂಟ್ಗೂ ನಾವು ಜೊತೆಲೇ ಆರ್ಯನ್ ಶೂಟಿಂಗ್ ಟೈಮ್ಲೇ ಇದು ಮಾಡ್ಕೊಂಡು ಹೋಗಿದ್ದು. ಸಿಹಿ ಸುದ್ದಿ ಅಂದರೆ ನನ್ನ ಮಗಳಿಗೆ ಎಂಗೇಜ್ಮೆಂಟ್ ಆಯಿತು. ದ್ಯಾಟ್ ಇಸ್ ಅನದರ್ ಸ್ವೀಟ್ ಮ್ಯಾಟರ್. ಬಿಕಾಸ್ ನಾವು ವಿ ಆರ್ ಗೆಟಿಂಗ್, ಅಂದರೆ ಮಕ್ಕಳು ದೊಡ್ಡವರು ಆಗ್ತಾ ಇದ್ದಾರೆ ಅಂತ ಇವಾಗ ನಮಗೆ ಆ ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ. ಅದಕ್ಕೆ ಫಿಲ್ಮ್ ಇಂಡಸ್ಟ್ರಿ ಇರೋದ್ರಿಂದ ವಿ ಸಮ್ಟೈಮ್ಸ್ ವಿ ಆರ್ ಅವೇ ಆ್ಯಂಡ್ ವಿ ಫರ್ಗೆಟ್ ಥಿಂಗ್ಸ್. ಬಟ್ ಐ ಹ್ಯಾವ್ ಬೀನ್ ಆಲ್ವೇಸ್ ವಿತ್ ಮೈ ಫ್ಯಾಮಿಲಿ. ಆ್ಯಂಡ್ ಅವ ಫಿಲ್ಮ್ ಇಂಡಸ್ಟ್ರಿ ಎಷ್ಟೇ ಬ್ಯುಸಿಯಾಗಿದ್ದರೂ ಫ್ಯಾಮಿಲಿ ಲೈಫ್ಲಿ ಯಾವತ್ತೂ ವಿ ಆರ್ ಬೀನ್ ಟುಗೆದರ್ ವಿತ್ ದೆಮ್. ಎಜುಕೇಷನ್ ಟೈಮ್ಲಾಗಲಿ and holidays time-lagli, every time we have been together. But happiest thing is she is also marrying a doctor. So that's what I'm happy about that. ಮತ್ತೊಂದು ಹ್ಯಾಪಿನೆಸ್ ಅಥವಾ ಮತ್ತೊಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ we can consider that ಅವರ ಮಗ ವಿನಯ್ ರಾಜ್ಕುಮಾರ್. I forgot that. ಸಿದ್ಧಾರ್ಥ ಹಿಟ್ ಆಯಿತು. ಆಮೇಲೆ he was launched and he was accepted. That's another thing. ಯಾಕಂದರೆ ಥರ್ಡ್ ಜನರೇಷನ್ ವಾಟ್ ವಿ ಸೆಡ್, ದಟ್ಸ್ another. I think ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳಬೇಕು. ಐ ಥಿಂಕ್ ಸಿದ್ಧಾರ್ಥ ಅಂತ ಒಂದು ಆನೆಸ್ಟಾಗಿ ಹುಡುಗ ಇನ್ ಹಿಸ್ ಓನ್ ಸ್ಟೈಲ್ ಹಿ ಹಸ್ ಕಮ್. ಆ್ಯಂಡ್ ಐ ಥಿಂಕ್ ಸ್ಟಿಲ್ ಮೋರ್ ಅಹೆಡ್ ಟು ಗೋ. ಯಾಕಂದರೆ ಇವಾಗ ಕರಿಯರ್ ಸ್ಟಾರ್ಟ್ ಮಾಡಿದ್ದಾನೆ ಸಿದ್ಧಾರ್ಥ. ಐ ಥಿಂಕ್ ಇಲ್ಲೇ ಬುದ್ಧನೂ ಇದ್ದಾರೆ. ಐ ಥಿಂಕ್ ಸಿದ್ಧಾರ್ಥ ಅಂದ ತಕ್ಷಣ ನಮಗೆ ಇಲ್ಲಿ ಬುದ್ಧ ಜ್ಞಾಪಕ ಬರುತ್ತೆ. ಬಟ್ ಅಲ್ಲಿ ಯಾವಾಗಲೂ ಹೇಳ್ತಾ ಇದ್ದೀನಿ ಯಾವ ಆ್ಯಂಗಲು ನಾವು ಬುದ್ಧ ಅಲ್ಲ ಅಂತ. ಬಟ್ ಅವನ ಲೈಫ್ಲಿ ಸ್ವಲ್ಪ ಬುದ್ಧನ ಒಂದು ಇದು ಬೇಕೇ ಬೇಕು ಎಲ್ಲ ಜೀವನದಲ್ಲೂ. ಐ ಥಿಂಕ್ ಇಟ್ಸ್ ಕ್ವೈಟ್ ಐ ಥಿಂಕ್ ದ್ಯಾಟ್ಸ್ ಮೋರ್ ಇಂಪಾರ್ಟೆಂಟ್. ದಟ್ಸ್ ಅ ವೆರಿ ಗುಡ್ ಸಿಹಿ ಸುದ್ದಿ. ಯಾಕೆಂದರೆ ನನ್ನ ಮಗ ವಿನಯ್ನು ನನ್ನ ಮಗನೇ. ನಾಟ್ ಎಕ್ಸಾಕ್ಟ್ಲಿ, ಬಟ್ he sees, he watches all my films and he tells ಅಪ್ಪ ದೊಡ್ಡಪ್ಪ ಚೆನ್ನಾಗಿತ್ತು ಅದಿತ್ತು. ಆ್ಯಂಡ್ he acted with me also. ಓಮ್ಲಿ ಚಿಕ್ಕ ಮಗುವಾಗಿ ಆ್ಯಕ್ಟ್ ಮಾಡಿದ್ದೆ ಕ್ಲೈಮ್ಯಾಕ್ಸಲ್ಲಿ. ಐ ಥಿಂಕ್ ದಟ್ ಒನ್ ವಿ ಕಾಂಟ್ ಫರ್ಗೆಟ್. ಗುರು ಆ್ಯಂಡ್ ವಿನು ಇಬ್ಬರು ಆ್ಯಕ್ಟ್ ಮಾಡಿದರು. ಆ್ಯಂಡ್ ಇದರಲ್ಲಿ ಹೃದಯಲ್ಲಿ ನಮ್ಮ ಅಣ್ಣನ ಮಗನಾಗಿ ಮಾಡಿದ್ದೆ, ಅವಿನಾಶ್ ಮಗನಾಗಿ ಮಾಡಿದ್ದೆ. ಸೊ ಈ ಶೇರ್ಡ್ ಸ್ಕ್ರೀನ್ ವಿತ್ ಮೀ. ಆ್ಯಂಡ್ ಇವಾಗ ನೆಕ್ಸ್ಟ್ ಐ ಥಿಂಕ್ ಐ ಶುಡ್ ಸ್ಕೇರ್ ವಿತ್ ಹಿಮ್ ಆ್ಯಸ್ ಅ ಹೀರೋ. ವಿ ಬೋತ್ ಶುಡ್ ಶೇರ್. ಐ ಥಿಂಕ್ ಇವನ್ ದಟ್ ಒನ್ ವಿಲ್ ಹ್ಯಾಪನ್ ವೆರಿ ಸೂನ್. ಐ ಥಿಂಕ್ ವಿ ಆರ್ ಜಸ್ಟ್ ಪ್ಲಾನಿಂಗ್ ಒನ್ ಸ್ಕ್ರಿಪ್ಟ್ ಲೈಕ್ ದ್ಯಾಟ್. ಯಾಕೆ ಪುನೀತ್ ಜೊತೆ ಒಂದಿದೆ, ರವಿ ವರ್ಮಾ ಇಸ್ ಡೈರೆಕ್ಟಿಂಗ್ ದಟ್ ಫಿಲ್ಮ್. ಜಯಣ್ಣ ಅವ್ರದ್ದು ಪ್ರೊಡಕ್ಷನ್. ಎಸ್, ಯಾ. So next with Vinu I'll be doing one. So I think yeah. We felt really happy. Yeah, so it's quite nice about that. But Raghu is now coming back and is quite getting well, and we are hoping to be more well. I think he will be more well. Above all, otherwise rest of things it's going on cool. And one more sihi suddhi andre sihi suddhi ಜಾಸ್ತಿ ಆಗ್ತಾ ಇದೆ ಇವಾಗ. Om is re-released again. With DI formatly.
ಆ್ಯಂಡ್ ದ ಸೇಮ್ ಕ್ರೇಜ್ ಪೀಪಲ್ ಇಸ್ ಗಿವಿಂಗ್ ಟು ದ ಓಮ್ ಅಂದರೆ ನಾನು ಆಶ್ಚರ್ಯ ಆಗುತ್ತೆ. ನಾನು ಥಿಯೇಟರ್ ಹತ್ರ ಹೋಗಿದ್ದೆ. ಐ ಮೀನ್ ಓಮ್ ರಿಲೀಸ್ ಇನ್ 1995 ಆದಮೇಲೆ ಇಲ್ಲ ಅಂದ್ರೂ 20 years 550 times ರಿಲೀಸ್ ಆಗಿದೆ. ಇಟ್ ಇಸ್ ದ 551st time ಇಟ್ಸ್ ರೀ ರಿಲೀಸ್. 20 years ಆದಮೇಲೂ ಕೂಡ ನೀನು ಅದೇ ಕ್ರೇಜು, ಅಷ್ಟು ಜನ ಕೂಗಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ ನಿಮ್ಮ ಎಂಟ್ರಿಗೆ. ಐ ಮೀನ್ 20 years ಆದಮೇಲೆ ಇಂಥ ಒಂದು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ನೋಡ್ಬಿಟ್ಟು ಅಥವಾ ಕೇಳ್ಬಿಟ್ಟು ನಿಮಗೆ ಅನಿಸುತ್ತೆ? I think I was surprised and I don't know what was the magic behind Om. ಏನು ಪವರ್ ಐ ಥಿಂಕ್ ಬಹುಶಃ ವಾಟ್ ಹ್ಯಾಪನ್ಸ್ ಓಮ್ ಸೌಂಡ್ ಇದೆಯಲ್ಲ, ಓಮ್ ಅಂದರೆ ಎಲ್ಲದಕ್ಕೂ ಓಂಕಾರ ಇದೆ. ಯಾವುದೇ ಒಂದು ನಾವು ಎಕ್ಸಾಮ್ ಬರೀಬೇಕಾದ್ರೆ ಓಮ್ ಅಂತ ಹಾಕ್ತೀವಿ ಮೇಲೆ. ಅಂದರೆ ಫಾರ್ ಎವ್ರಿ ಟು ಸ್ಟಾರ್ಟ್ನು ಓಮ್ ಕೆನಾಟ್ ಫೇಡ್ ಔಟ್. ಬಹುಶಃ ಓಮ್ ಕೆನಾಟ್ ಫೇಡ್ ಔಟ್ ಟಿಲ್ ದ ವರ್ಲ್ಡ್ ಎಕ್ಸಿಸ್ಟ್. ಓಮ್ ಅನ್ನೋ ವರ್ಡ್ ಯಾರ್ಯಾರು ನಾವು ಹಿಂದೂಗಳಿದೆಯೋ ಪ್ರತಿಯೊಬ್ಬರು ಓಮ್ ಅನ್ನೋದು ಯೂಸ್ ಮಾಡೇ ಮಾಡ್ತಾರೆ. ಸೊ ಬಹುಶಃ ಆ ಓಮ್ ಒಂದು ಪವಾಡನೇ ಹಂಗಿದೆ ಅಂತ ಕಾಣುತ್ತೆ. ಆ್ಯಂಡ್ ಮ್ಯಾಜಿಕ್ ವಾಯ್ಸ್ ಆಫ್ ಅಪ್ಪಾಜಿ, ಎರಡು ಸಾಂಗ್ ಈವನ್ ನೌ ಇಟ್ಸ್ ಸೋ ಫ್ರೆಶ್, ಈವನ್ ಫಾರ್ ದಿಸ್ ಜನರೇಷನ್ ಇಟ್ ಸೂಟ್ಸ್. ಆ್ಯಂಡ್ ಉಪೇಂದ್ರ ಇಸ್ ಮೇಕಿಂಗ್ ದಟ್ ಟೈಮ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಯಾವ ಥಾಟಲ್ಲಿ ಮಾಡೋದೋ ಗೊತ್ತಿಲ್ಲ, ಅದು ಇಟ್ಸ್ ಕ್ಯಾರಿಂಗ್ ಔಟ್ ಈವನ್ ಫಾರ್ ದಿಸ್ ಜನರೇಷನ್. ಸೊ ಆಲ್ಮೋಸ್ಟ್ ದಿಸ್ ದ ಥರ್ಡ್ ಡಿಕೇಡ್ ಪೀಪಲ್ ವಾಚಿಂಗ್. ಸೊ ದಿಸ್ ಜನರೇಷನ್ ಪೀಪಲ್ ವಾಚಿಂಗ್ ದಿಸ್ ಫಿಲ್ಮ್ ಲೈಕ್ ದಟ್ ಅಂದರೆ ಇಟ್ಸ್ ಐ ಥಿಂಕ್ ಐ ಆಮ್ ವೆರಿ ಸರ್ಪ್ರೈಸ್ಡ್. Especially in the malls ಅಷ್ಟು ಕ್ರೌಡ್ ಕ್ಯಾರಿ ಔಟ್ ಆಗ್ತಿರೋದು. ಈವನ್ ಆನ್ ದ 4th day, first day ಬಿಡಿ ಇದು ದಟ್, ಬಟ್ 2nd day, 3rd day, 4th day, 5th day, ಐ ಮೀನ್ ದ ಪೀಪಲ್ ಆರ್ ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಎಕ್ಸಾಮ್ಸ್ ಎಲ್ಲ ಇದ್ರೂ ಅದು ಇನ್ನೇನು ಎಕ್ಸಾಮ್ಸ್ ಆಗ್ಬಿಟ್ರೆ ಇನ್ನು ಹೆಂಗೆ ಹೋಗ್ಬೋದು ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಸರ್, ಹರ್ಷ ಅವರು ಮತ್ತೊಂದು ಮಾತು ಹೇಳಿದ್ರು, ಬಟ್ ರವಿಗೆ ಅತಿ ಆಸೆ, ಸ್ಪೆಷಲಿ ಶಿವಣ್ಣ ಅವ್ರ ಬಗ್ಗೆ. ಬಜರಂಗಿ ಸಿನಿಮಾ ಆದಮೇಲೆ ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಕೇಳಿಕೊಂಡೆ. ಆ ಒಂದು ಆಸೆ, ಆ ಒಂದು ಕನಸು ಈಡೇರಿತು. ಈಗ ವಜ್ರಕಾಯ ಸಿನಿಮಾ ಆದಮೇಲೆ ಮತ್ತೊಂದು 2-3 ಸಿನಿಮಾ ನಾನು ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಪರ್ಸಸ್ ಅಂತ ನೋ ಡೌಟ್ ಅಬೌಟ್, ಬಿಕಾಸ್ ಈಸ್ ಎ ಗುಡ್ ಮೇಕರ್. ಆಮೇಲೆ ಏನಾರೋ ಒಂದು ಡೌಟ್ ಇದ್ರೆ ನಾವು ವಿ ಡೋಂಟ್ ವಾಟ್ ಇಸ್ ಅದನ್ನು ನಾವು ಹೊರಗಡೆ ಡಿಸ್ಕಸ್ ಮಾಡೋದಿಲ್ಲ. ಏನೇ ಇದ್ರೂ ನಾವು ಒಂದು 4 walls ಏನು ಫಸ್ಟ್ ನಾವು ಸ್ಟೋರಿ ಕೇಳಿದಾಗ ಗುಡ್ ಆರ್ ನಾಟ್, ಇಫ್ ಇಟ್ ಇಸ್ ಗುಡ್, ವಾಟ್ ಆರ್ ಬ್ಯಾಡ್ ಥಿಂಗ್ಸ್ ಆರ್ ದೇರ್, ಅಲ್ಲೇ ಇದು ನಂಗೆ ಡೌಟ್. ಹರ್ಷ ಅಲ್ಲೇ ಹೇಳ್ಬಿಡ್ತೀನಿ. ಅವಾಗ ಹರ್ಷ ಅದು ಕ್ಲಾರಿಟಿ ಕೊಡ್ತಾರೆ, ಇಲ್ಲಾಂದರೆ ಇಲ್ಲ ಶಿವಣ್ಣ ನಾವು ಬೇರೆ ಥರ ಯೋಚನೆ ಮಾಡೋಣ ಅಂದ್ಬಿಟ್ಟು ಮಾಡಿ ಅದು ಕರೆಕ್ಟಾಗಿ ತಗೊಂಬಂದು ಈ ಟೆಲ್ಸ್ ದ ಪ್ರಾಪರ್ ಸೊಲ್ಯೂಷನ್ ಫಾರ್ ದಟ್. ದಟ್ಸ್ ದ ಓನ್ಲಿ ಥಿಂಗ್ ಐ ಲೈಕ್ ಅಬೌಟ್ ಹಿಮ್. ಆ್ಯಂಡ್ ಹಿ ನೋ ವಾಟ್ ಹಿ ಟೇಕ್ಸ್, ವಾಟ್ ಐ ಶುಡ್ ಟೇಕ್, ವಾಟ್ ಅಂದರೆ ಜಸ್ಟ್ ಲೈಕ್ ದಟ್ ಯು ವಾಂಟ್ ಡೂ ಎ ಕಮರ್ಷಿಯಲ್ ಸಿನಿಮಾ ಅಲ್ಲ. ಕಮರ್ಷಿಯಲ್ ಸಿನಿಮಾ ಮಾಡಿದ್ರೂ ದೇರ್ ಶುಡ್ ಬಿ ಎ ಲವ್ಲಿ ಫೀಲ್ ಇನ್ ದಟ್ ಫಿಲಮ್, ಅ ಲವ್ಲಿ ಜರ್ನಿ ಇನ್ ದಟ್ ಫಿಲಮ್. ಸೊ ಆ ಜರ್ನಿ ನಾನು ತುಂಬ ಚೆನ್ನಾಗಿ ತಂದ್ಕೊಟ್ಟಿದ್ದೀನಿ. ಈವನ್ ದೇರ್ ಆಲ್ಸೋ ಆಲ್ವೇಸ್ ವಿತೌಟ್ ಜರ್ನಿ ಇಟ್ ಡಸಂಟ್ ಮೇಕ್ ಎ ಫಿಲಮ್. ಐ ಥಿಂಕ್ ಬಜರಂಗಿಲೂ ಅಷ್ಟೇ, ವಿ ಸ್ಟಾರ್ಟ್ಸ್ ಫ್ರಮ್ ದ ಸಿಟಿ ಆ್ಯಂಡ್ ಗೋಸ್ ವಿತ್ ಅ ಬ್ಯೂಟಿಫುಲ್ ಟ್ರೈನ್ ಜರ್ನಿ. ಇಲ್ಲಿ ಯಾವ ರೀತಿ ಜರ್ನಿ ಕೊಡ್ತಾರೆ. ಸೊ ಆ ರೀತಿ ವಜ್ರಕಾಯಲ್ಲಿ ಈ ಇಸ್ ಬಾಟ್ ಅ ಲವ್ಲಿ ಒಂದು ಸ್ಕ್ರಿಪ್ಟಿಂಗ್ ಇದರಲ್ಲಿ ಒಂದು ಲವ್ಲಿ ಜರ್ನಿ ತಗೊಂಬಂದು whom all he meets, what all positive things he gets, and ಜರ್ನಿಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಏಮ್ ಇರುತ್ತೆ. ಸೊ ವಾಟ್ ಏಮ್ ದಿಸ್ ಬಾಯ್ ಹಸ್ ಗಾಟ್, ದ ವಿರಾಜ್ ಕ್ಯಾರೆಕ್ಟರ್ ಅಂತೀವಿ, ವಾಟ್ ಏಮ್ ಹಿ ಹಸ್ ಗಾಟ್, ವೆದರ್ ಹಿ ಸಕ್ಸೀಡ್ಸ್, ಹೌ ಹಿ ಸಕ್ಸೀಡ್ಸ್, ಅದನ್ನು ಎಂಟರ್ಟೈನಿಂಗ್ ವೇಲಿ ಹೇಳ್ಕೊಂಡಿದ್ದೀವಿ. ಸೊ ಹಿ ಹಸ್ ಗಾಟ್ ದಟ್, ಎಲ್ಲೋ ಒಂದು ಜರ್ನಿ ಇದ್ದೇ ಇರುತ್ತೆ. ಹರ್ಷನ್ ಇದರಲ್ಲಿ ಒಂದು ಟ್ರಾವೆಲ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಟ್ರೈನು, ಇಲ್ಲಿ ಯಾವುದು, ಲೈಕ್ ದಟ್ ಈ ಕೀಪ್ ಸಮಥಿಂಗ್, ದಟ್ಸ್ ಗುಡ್ ಥಿಂಗ್. ಆಮೇಲೆ 2-3 ಫಿಲ್ಮ್ ಇಲ್ಲ, ಸಾಕಷ್ಟು ಫಿಲ್ಮ್ಸ್ ಮಾಡ್ಬೋದು ಅರ್ಶನ್ ಜೊತೆ. ಸೊ ಅವರ ಸ್ಟೋರಿ, ಸ್ಕ್ರೀನ್ ಪ್ಲೇ ಏನಿದ್ರು ಕೂಡ ಇಟ್ಸ್ ನಾಟ್ ಇನ್ ಬಿಟ್ಸ್ ಅಂಡ್ ಪೀಸಸ್, ಇಟ್ಸ್ ಲೈಕ್ ಅ ಕಂಪ್ಲೀಟ್ ಜರ್ನಿ. ನೀಟಾಗಿ ಅರ್ಥ ಆಗುತ್ತೆ. ಅರ್ಥ ಆಗಿ ಕನ್ವಿನ್ಸಿಂಗ್ ಆಗಿ ಆ ಫ್ಯಾಮಿಲಿ ಮೆಂಬರ್ಸ್ ಕುಂತ್ಕೊಂಡು ಆ ಫೀಲ್ನ ಸವಿಬೋದು. ಆ ರೀತಿ ಒಂದು. ಆ್ಯಂಡ್ ಹರ್ಷ ಅವರು ಹಲವಾರು ವಿಷಯಗಳು ನಿಮ್ಮ ಬಗ್ಗೆ ಹೇಳಿದರು, ಭಾಳ ಖುಷಿ ಆಯಿತು. ಸೊ ಈ ಒಂದು ಸಿನಿಮಾದಲ್ಲಿ ಯಾವ ರೀತಿ ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡ್ತಾರೆ ಶಿವರಾಜ್ ಕುಮಾರ್?
ಯಾವ ರೀತಿ ಡಿಫ್ರೆಂಟ್ ಅನ್ನೋದಕ್ಕಿಂತ ಫೇಸಸ್ ಆಫ್ ಇಸ್ ಕ್ಯಾರೆಕ್ಟರೈಸೇಷನ್. ಅಂದರೆ ಒಂದೊಂದು ಫೇಸ್ಲು ಯಾವ ರೀತಿ ಬಿಹೇವ್ ಮಾಡ್ತೀವಿ ಕ್ಯಾರೆಕ್ಟರ್. ಬಟ್ ಒಂದು ಸಿಂಪಲ್ಲಾಗೆ ಇವನ್ ದೋ ಈಸ್ ವೆರಿ ಜೋವಿಯಲ್ ಇನ್ ಇಸ್ ಲೈಫ್, ಬಟ್ ಅಂಡರ್ಲಿ ಏನು ಒಂದು ವಾಟ್ ಹಿ ಹಸ್ ಗಾಟ್, ವಾಟ್ ಫೀಲ್ ಹಿ ಹಸ್ ಗಾಟ್. ಸೊ ಆ ಫೀಲ್ನ ಯಾವ ರೀತಿ ಯಾರಿಗೆ ಹೆಂಗೆ ತಲುಪಿಸ್ಬೇಕು ಅದನ್ನು ತಲುಪಿಸ್ಬೇಕು. ವಿ ಹವ್ ಗಾಟ್ 3 girls. ಸೊ 3 girls, ದಟ್ ಜರ್ನಿ ಸ್ಟಾರ್ಟ್, ಫಸ್ಟ್ ಗರ್ಲ್, ಸೆಕೆಂಡ್ ಗರ್ಲ್, ಥರ್ಡ್ ಗರ್ಲ್. ಸೊ ವಾಟ್ ಆಲ್ ಅಲ್ಲಿ ಎಲ್ಲರ ಜೊತೆಲಿ ಯಾವ ರೀತಿ ಭಾವನೆಗಳು ಅನ್ಸ್ಕೊಳ್ತಾನೆ. ಒಂದೊಂದು ಕ್ಯಾರೆಕ್ಟ್ರು ಎಲ್ಲೂ ಸುಮ್ಮನೆ ಬೇಕಂದ್ರೆ ಇಡಬೇಕು ಅನ್ನೋದಕ್ಕೋಸ್ಕರ ಇಟ್ಟಿಲ್ಲ. ಒಂದೊಂದು ಇದ್ರಲ್ಲೂ ಒಂದೊಂದು ಪಾಯಿಂಟ್ನ ಹೇಳ್ತಾ ಹೋಗ್ತಾನೆ. ಬಜರಂಗಿ ಚಿತ್ರದ ನಿರ್ದೇಶಕರಾದಂತಹ ಹರ್ಷ ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ. ಆ ಥರ ಬೇಡಿಕೆ ಏನಾದರೂ ವಜ್ರಕಾಯದಲ್ಲಿ ಇಟ್ಟಿದ್ದೀರಾ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಆ ಬೇಡಿಕೆ ಏನಪ್ಪ ಅಂತಂದರೆ 6 ಪ್ಯಾಕ್. ಆ ಥರ ಏನಾದರೂ ಬೇಡಿಕೆ ಇದರಲ್ಲಿ ಹಂಗಂತಲ್ಲ. ಹಿ ವಾಂಟೆಡ್ ವೆರಿ ಹ್ಯಾಂಡ್ಸಮ್ ಶಿವಣ್ಣ. ಹಿ ವಾಂಟೆಡ್ ಥ್ರೂ ಔಟ್ ಸಿನಿಮಾದಲ್ಲಿ ಈ ಶುಡ್ ಲುಕ್ ಹ್ಯಾಂಡ್ಸಮ್. ಬಟ್ ಡ್ರೆಸ್ ಕೂಡ ಅವ್ನು ಚೇಂಜ್ ಆದಾಗಲೂ ಆ ಹ್ಯಾಂಡ್ಸಮ್ನೆಸ್ ಹೋಗಲ್ಲ. ಅವ್ನು ಏನು ಹ್ಯಾಂಡ್ಸಮ್ ಆಗಿ ತೋರಿಸ್ತಾನೆ ಓಪನಿಂಗಿಂದ ಆ ಎಂಡಿಂಗ್ವರೆಗೂ ಹ್ಯಾಂಡ್ಸಮ್ನೆಸ್ ಇದೆ. ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಲಿ, ಹಿ ಹ್ಯಾಡ್ ದಟ್ ಐಡಿಯಾ. ಸೊ ಬೇಸಿಕ್ ಬೇಡಿಕೆ ಇಟ್ಟಿದ್ದಂದ್ರೆ ಇದೊಂದೇ, ಟು ಬಿ ಫಿಟ್. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ಆ ಸಿನಿಮಾದ ಹೆಂಗೆ ಕಾಣ್ತು ಹಂಗೆ ಕಾಣ್ತು. ಅಫ್ಕೋರ್ಸ್ ದಟ್ ಒನ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ವಾಸ್ ಅಂದರೆ ಈ ಸಿನಿಮಾದಲ್ಲಿ ಅದರ್ವೈಸ್ ಈ ವಾಂಟೆಡ್ ಧನುಷ್ ಟು ಸಿಂಗ್. ಆ ಒಂದು ಬೇಡಿಕೆ ಬಂತು. ಸೊ ಅದನ್ನು ನನ್ನ ಕೇಳೋಕೆ ಹೇಳಿದ್ದು ಪಾಪ. ಅಂದರೆ ಭಾಳ ಮುದ್ದಾಗಿ ಕೇಳಿದ್ರು. ಅದಾಯಿತು, ಅದು ಹೆಂಗೋ ಮಾಡಿ ಧನುಷ್ ಅವ್ರ ಹತ್ರ, ಬಿಕಾಸ್ ಐ ನ್ಯೂ ಹಿಮ್ ವೆರಿ ವೆಲ್. ಐ ಜಸ್ಟ್ ಆಸ್ಕ್ಡ್ ಹಿಮ್, ರಿಕ್ವೆಸ್ಟೆಡ್ ಕ್ಯಾನ್ ಯು ಸಿಂಗ್, ಆ್ಯಂಡ್ ಈ ಸೆಡ್ ಸರ್ ಪ್ಲೀಸ್ ಸೆಂಡ್ ದ ಟ್ರ್ಯಾಕ್. ಅದು ನನ್ನ ಕೇಳಿ, ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಯುವರ್ ಸಾಂಗ್ ಸರ್, ಬಿಕಾಸ್ ಈ ಲೈಕ್ಸ್ ಮೀ ವೆರಿ ಮಚ್. ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಯುವರ್ ಸಾಂಗ್ ಸರ್. ಪ್ಲಸ್ ಈ ಸಾಂಗ್ ನೀವು ಆಡ್ತೀರ ಅಂತ ನಂಬಿಕೆ ಇದೆ ಸರ್, ನೀವು ಕಳಿಸಿ ಸರ್. ಇಫ್ ಐ ಕ್ಯಾನ್ ಶಿವಣ್ಣ 100% ಐ ಕಾಲ್ ಯು ಬ್ಯಾಕ್. ಆಫ್ಟರ್ ಇಮಿಡಿಯೇಟಾಗಿ ಅವತ್ತು ಕಳಿಸಿ ಒಂದು 15 minutes ಫೋನ್ ಮಾಡಿ ಐ ಆಮ್ ಸಿಂಗಿಂಗ್ ದಿಸ್ ಸಾಂಗ್. Very nice point was we all went to Chennai. The way he behaved was so humble, down to earth, and hats off to him. And I should thank him for lending his voice to me. Life isn't fair. Towards the sky, feeling so high. ಯಾಕಮ್ಮ ನಗ್ತೀಯ, ಹಿಂಗ್ಯಾಕೆ ಕೊಲ್ತೀಯ, ನಿನ್ನಾಗೂ ನೋಡ್ಬಿಟ್ಟು ಬಲ್ಪ ಆಗೋಯ್ತು. ಸ್ಟ್ರಾಂಗ್ ನನ್ ಬಾಡಿ, ವೀಕ್ ಆಯ್ತು ನಿನ್ನೋಡಿ, ಆಗ್ಬಿಟ್ರೆ ನಾವ್ ಜೋಡಿ ಕೋಲವೆರಿಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಆ ಬೇಡಿಕೆ ಆಯಿತು. ನೆಕ್ಸ್ಟ್ ಸ್ಲೋವಾಗಿ ಬಂದರು. ಈ ಓಪನಿಂಗ್ ಸಾಂಗ್ ತೆಗಿತಾ ಇದ್ದೀನಿ ಶಿವಣ್ಣ, ಅದಕ್ಕೆ ನಮಗೆ ಒಂದು 4 ಹೀರೋಗಳು ಬೇಕು ಸರ್. ಸ್ಲೋವಾಗಿ ಇನ್ನೊಂದು ಸ್ಟಾರ್ಟ್ ಆಯಿತು. ಅರ್ಷನ್ ಬೇರೆ ಇದ್ದರೆ ಹೇಳ್ಬಿಡಿ ಬಲ್ಲೇ, ಅಲ್ಲಿ ಪ್ರಿಪೇರ್ ಮೈಸೆಲ್, ಬಿಕಾಸ್ ಇಟ್ಸ್ ನಾಟ್ ಈಸಿ ಟು, ಬಿಕಾಸ್ ನಾನು ಓಕೆ ಅಂದ್ಬಿಟ್ಟು ಅದು ಆಗದೆ ಹೋದರೆ ಸಪೋಸ್ ಅದು ಪ್ರೆಸ್ಸಿಗೆ ಗೊತ್ತಾಗಿ ದಟ್ ದೇ ಆರ್ ಕಮಿಂಗ್, ಇಫ್ ದೇ ಆರ್ ನಾಟ್ ಕಮಿಂಗ್, ಆಮೇಲೆ ಅನ್ನೆಸರಿ ಗಾಸಿಪ್ಸ್, ಫಿಲ್ಮ್ ಇಂಡಸ್ಟ್ರಿ, ಹೌ ದೇ ಟಾಕ್. Suddenly they don't take it in a sportive way because they don't understand the problem are other people. But of course, in fact, when we spoke to Shiv Karthikeyan agli, illandre Dilip sir agli, illandre Ravi Tej agli, Ravichandran avagli, everybody, Ravichandran bidi, he told it's my film, I'll come. But rest of the people just said only word, we are coming Shivanna. They came and he took that song very well also, and he looked after everybody with ತುಂಬಾ honor ಇಂದ ಅವ್ರಿಗೆ ಒಳ್ಳೊಳ್ಳೆ ಫೆಸಿಲಿಟೀಸ್ ಕೊಟ್ಟು. ಆ್ಯಂಡ್ ಇನ್ನೊಂದು ಪ್ರಶ್ನೆ ನಾನು ಕೇಳಿದೆ ಸರ್, ಬಜರಂಗಿ ಚಿತ್ರದ ಶೂಟಿಂಗ್ ಟೈಮಲ್ಲಿ ಅವ್ರು ನಿಮ್ಗೆ ಏನು ಬೇಡಿಕೆ ಇಟ್ಟಿದ್ರು? 6 ಪ್ಯಾಕ್. ಇಟ್ಸ್ ನಾಟ್ ಈಸಿ ಸರ್. ನೀವು ಎಷ್ಟು ಕಷ್ಟಪಟ್ಟರು ಬೇಡ ಆ ಒಂದು 6 ಪ್ಯಾಕ್ಗೋಸ್ಕರ ಅನ್ನೋದು ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಬಟ್ ನಾನಿಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ವರ್ಕೌಟ್ ಶೆಡ್ಯೂಲ್ ಅಥವಾ ರಿಜಿಮ್ ಅಥವಾ ನೀವು ಆ ಒಂದು 6 ಪ್ಯಾಕ್ ಮಾಡ್ಕೊಳ್ಳೋಕ್ಕೋಸ್ಕರ ಇಷ್ಟ ಹಾರ್ಡ್ ವರ್ಕ್ ಮಾಡಿದ್ದೀರಾ, ಅದ್ರ ಬಗ್ಗೆ ಒಂದು ಬೆಸ್ಟ್ ವಿಷಯ ಅಥವಾ ಒಂದು ಇಷ್ಟ ಆಗುವಂಥ ವಿಷಯ ಆ್ಯಂಡ್ ಒಂದು ವರ್ಸ್ಟ್ ವಿಷಯ, ನಿಮ್ಗೆ ಇಷ್ಟ ಆಗದಿರೋಂಥ ವಿಷಯ? ಐ ಥಿಂಕ್ ಇಷ್ಟ ಆಗಲ್ಲ, ಇಷ್ಟ ಆಗಬೇಕು ಅಷ್ಟೇ. ಯಾಕಂದರೆ ಅದು ಹೇಳಿದ್ಮೇಲೆ ವೆನ್ ಐ ಸೆಡ್ ಎಸ್ ಐ ಡೂ, ಕಷ್ಟನ ಸುಖನ ಹೋಗ್ತಾ ಇರಬೇಕು. ಬಟ್ ನನಗೆ ಇಷ್ಟ ಆಗದಿರೋ ವಿಷಯ ಅಂತ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಾನು ಯಾವತ್ತೂ ಇಷ್ಟಪಟ್ಟೆ ಮಾಡೋದು.
ಅದನ್ನು ಕಷ್ಟ ಅಂತ ತಿಳ್ಕೊಂಬಿಟ್ರೆ ಭಾಳ ಕಷ್ಟ. ಅಂದರೆ ಡಯಟಿಷಿಯನ್ ಅಂದರೆ ಗೀತಾ ಟುಕ್ ವೆರಿ ಮೈ ವೈಫ್ ಟುಕ್ ಎ ಬ್ಯೂಟಿಫುಲ್ she went to a best dietitian. She took this one. She made that timetable what I should eat. ಏನು ತಿನ್ನಬೇಕು, ಆಯಿಲ್ ಚೇಂಜ್ ಮಾಡಿ, ಅಡುಗೆ ಏನು ಮಾಡಬೇಕು, ಆಮೇಲೆ ಹೌ ಮಚ್ ಐ ಶುಡ್ ವರ್ಕೌಟ್, ಮಾರ್ನಿಂಗ್ 1.5 hour ಆ ರೀತಿ ಡೈಲಿ ಅದೊಂದು ಇದಿದೆ. ಇಟ್ ವಾಸ್ ಬಟ್ ಏನಂದರೆ ಬೆಳಗ್ಗೆ ಎದ್ದೇಳಬೇಕಲ್ಲ ಅದೊಂದು ಬೇಜಾರು. ಈಗ ಶೂಟ್ ಮಾಡ್ತೀವಿ ಬಂದು ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದು ಶೂಟ್ ಮಾಡಬೇಕು, ಎದ್ದೇಳಬೇಕಲ್ಲ ಅಲ್ಲಿವರೆಗೂ ಇರುತ್ತೆ. ಬಟ್ ಎದ್ದು ಒನ್ಸ್ ಗೋ ಎಂಟ್ರಿ ಟು ಜಿಮ್ ಯೂಸ್ ಟು ಬ್ಯಾಕ್ ಟು ವರ್ಕ್. ಸರ್, ರೀಸೆಂಟಾಗಿ ನಿಮ್ಮ 52nd ಬರ್ಡೇನ ನೀವು ಆಚರಿಸ್ಕೊಂಡ್ರಿ. ಸೊ ಹೌ ಡು ಯು ಫೀಲ್ ರೈಟ್ ನೌ? ಹೌ ಫಿಟ್ ಡು ಯು ಫೀಲ್? Age grows, that's all. But to be fit, that from the heart, how I feel to be fit. Of course, many things comes. Odd moment comes, good moment comes. So just go on facing it, ashtane. So I feel I'm fit. Nanage age adru I think I'll be always, because my thoughts. And now also we had a party last for Siddharth team. We had a party in the house. That I was dancing like kids. ಸೊ ಅದು ಯೂಶಲಿ ಬಂದ್ಬಿಡುತ್ತೆ. ಆ ಜೋಶ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ವೆನ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ವೆನ್ ವಿ ಶಾರ್ಟ್ ದಟ್ ಸಾಂಗ್ ವಿತ್ ದಟ್ 4 heroes ವಜ್ರಕಾಯದು. ಬಟ್ ಅದು ಆಂಜನೇಯ ಸ್ವಾಮಿ ಪವರ್ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಬಟ್ ಐ ವಾಸ್ ಏಬಲ್ ಟು ಗಿವ್, ಐ ಥಿಂಕ್ ಐ ವಾಸ್ ಡ್ಯಾನ್ಸಿಂಗ್ ವಿತ್ ಮೋರ್ ಎನರ್ಜಿ. ಅದೇ ಹರ್ಷ ಹೇಳ್ತಿದ್ರು, ಏನು ಶಿವಣ್ಣ ಹಿಂಗೆ ಡ್ಯಾನ್ಸ್ ಮಾಡ್ತಿದ್ರೆ ಏನು ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಹರ್ಷ, ಐ ಡೋಂಟ್ ನೋ, ದಟ್ ಪವರ್ ಇಸ್ ಪುಲ್ಲಿಂಗ್ ಮೀ ಲೈಕ್ ದ್ಯಾಟ್. ಐ ಥಿಂಕ್ ಮೈ ಮೈಂಡ್ ಸೆಟ್ ಅಷ್ಟೇ. ವಿಶ್ವಹರಯ ಪವನ ತೇಜ ಧೀರ ನಮಃ ಶಕ್ತಿ ಸಹಿತ ಲೋಕ ರಹಿತ ಪ್ರಳಯ ನೇತ್ರ. ವಿಶ್ವಹರಯ ಪವನ ತೇಜ ಧೀರ ನಮಃ ಶಕ್ತಿ ಸಹಿತ ಲೋಕ ರಹಿತ ಪ್ರಳಯ ನೇತ್ರ. ಶಿವಣ್ಣ ಅವರ ನಿಮ್ಮಿಂದ ಯಾರಿಗೂ ಏನು ಕಂಪ್ಲೇಂಟ್ಸ್ ಇಲ್ಲ? ನಾಟ್ ಕಂಪ್ಲೇಂಟ್ಸ್ ಅಲ್ಲ, ದಿಸ್ ಕಂಪ್ಲೇಂಟ್ಸ್ ನಿಮ್ಮ ವೈಫ್ಗೆ ಇದೆಯಾ? 100% ಇರುತ್ತೆ. ಅಂದರೆ ಐ ಥಿಂಕ್ ಪ್ರಾಪರಾಗಿ ಊಟ ಮಾಡಲ್ಲ, ಆ ಕಂಪ್ಲೇಂಟ್ಸ್ ಇದೆ. And but otherwise night times I sleep very fast. I eat my dinner very fast. By 8:15 I finish my dinner. By 9:30 I am to bed. And 10:15 I am up to sleep. ಅದೆಲ್ಲ ಆ ಪಂಚುವಾಲಿಟಿ ಡಿಸಿಪ್ಲಿನ್ ತುಂಬ ಚೆನ್ನಾಗಿದೆ. ಫುಡ್ ಟೈಮ್ ಅಷ್ಟೇ, ಅದರ್ವೈಸ್ ನಥಿಂಗ್ ಎಲ್ಸ್. ಸೊ ನಿಮಗೆ 52 ಆಗಿದೆ ಅಂತ ಹೇಳೋಕ್ಕಿಂತ ಐ ವುಡ್ ಲೈಕ್ ಟು ಪುಟ್ ಇಟ್ ದಿಸ್ ವೇ, 52 ಉಲ್ಟಾ ಮಾಡಿದ್ರೆ ಇಟ್ಸ್ 25. Yeah. 25 years in this industry, you're still 25. My God. So I think glad to be like that in the industry. Youngsters ಬಂದು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಪಡ್ತೀವಿ. ದಟ್ ಈಸ್ ವಾಟ್ ಅಲ್ಟಿಮೇಟ್ ಆಗಿ ಅಪ್ಪಾಜಿ ಯಾವಾಗ ಹೇಳೋರು, ಏನು ನಾವು ಏನು ಗಳಿಸ್ತೀವಿ ಅಂದ್ರೆ ಕಂದ ಫೇಮ್ ಬರೋದು, ದುಡ್ಡು ಬರೋದು ಎಲ್ಲ ಸಹಜನೇ. ಬಟ್ ನಿನ್ನ ಹಾಕೊಂಡು ಸಿನಿಮಾ ಮಾಡಬೇಕಂತ ಬಯಸ್ತಾರೆ ನೋಡು ಇವಾಗಿನ ಇದ್ರೂ, ಅದು ಬರಬೇಕಂದ, ಅದು ಫಸ್ಟ್ ಇಂಪಾರ್ಟೆಂಟ್. ಅದು ನೆಕ್ಸ್ಟ್ ಲೇಟರ್ ಆನ್ ದಿಸ್ ಮನಿ ಆ್ಯಂಡ್ ಆಲ್ ಇಸ್ ಲೇಟರ್ ಆನ್, ಅದರ್ವೈಸ್ ಇಟ್ಸ್ ನಾಟ್ ವೆರಿ ಈಸಿ. ಸರ್, ಕೊನೆಯದಾಗಿ ನನ್ನದೊಂದು ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಒಂದು ಆಸೆ ಕೂಡ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ದಟ್ ಐ ವಾಸ್ ಗೋಯಿಂಗ್ ಥ್ರೂ ಯುವರ್ ಪ್ರೊಫೈಲ್. ಸೊ 1983ನೇ ಇಸ್ವಿಲಿ ಮಡ್ರಾಸ್ ಯೂನಿವರ್ಸಿಟಿಯಿಂದ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿ. 83 ವಾಸ್ ದ ಇಯರ್ ದಟ್ ಐ ವಾಸ್ ಬಾರ್ನ್. ಓ ಮೈ ಗಾಡ್. ಸೊ ಈಗ ನಾನು ನಿಮ್ಮ ಜೊತೆ ಕೂತಿದ್ದೀನಿ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು ಒಂದು ನಿಮ್ಮ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡುವಂಥ ಒಂದು ಅವಕಾಶ ನಿಮ್ಗೆ ಸಿಕ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಅಂತ ನನಗೆ ಅನಿಸುತ್ತೆ. 100% ಯು ಕ್ಯಾನ್ ಆಕ್ಟ್ ಆಸ್ ಎ ಹೀರೋ. ಯು ಮೈ ಗಾಡ್, ಯು ಆರ್ ಲುಕಿಂಗ್ ರಿಯಲಿ ಹ್ಯಾಂಡ್ಸಮ್. ಇಲ್ಲ 100% ನಾನು ನೀವು ನಿಮ್ಮ ನಂಬರ್ ಕೊಡಿ, ನೆಕ್ಸ್ಟ್ ಫಿಲ್ಮ್ ಯು ವಿಲ್ ಬಿ ದೇರ್, ಬಿಕಾಸ್ ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ಯಾಕಂದರೆ ಇವಾಗ ಯಂಗ್ಸ್ಟರ್ಸ್ಗೆ ಭಾಳ ಜನ ಇವಾಗ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ ಕನ್ನಡದಲ್ಲಿ. ದಟ್ಸ್ ಗುಡ್ ಸೈನ್. ಯಂಗ್ಸ್ಟರ್ಸ್ ಶುಡ್ ಕಮ್ ಬಿಕಾಸ್ ಎಲ್ಲಿ ಯಾವಾಗಲೂ ಒಂದೇ ಕಡೆ ಡಿಪೆಂಡ್ ಆಗೋಕ್ಕಾಗಲ್ಲ. ಯಂಗ್ಸ್ಟರ್ಸ್ ಅಲ್ಲೇ ಬಂದಾಗ ಇವಾಗ ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಆ ರೀತಿ ವೆಲ್ಕಮ್ ಮಾಡಿದಾಗಲೇ ಯು ಕ್ಯಾನ್, ಅವರ್ ಇಂಡಸ್ಟ್ರಿ ವಿಲ್ ಗ್ರೋ. ಸೊ ಒಂದು ಸ್ಪಿರಿಚುವಲ್ ಕ್ವಶನ್ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ದೇವ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ್ಯಂಡ್ ವಾಟ್ ಈಸ್ ಯೋರ್ ಪರ್ಪಸ್ ಆಫ್ ಲವ್? ಅಂದರೆ ಒಂದು ನಂಬಿಕೆ, ಒಂದು ವಿಶ್ವಾಸ, ದಟ್ ಈಸ್ ಗಾಡ್. ಅಂದರೆ
ಇಲ್ಲ ಹೌದು ಅನ್ನೋಕ್ಕೆ ನಾವು ಯಾರು? ಇದೆ ಅಂತ ಹೇಳಿದರೆ ನಂಬೋಣ. ಲೆಟ್ಸ್ ಗೋ. ವಾಟ್ ಈಸ್ ರಾಂಗ್ ಇನ್ ಇಟ್? ನಾವು ಎಲ್ಲದೂ ಮಾಡ್ತೀವಿ, ಪಾರ್ಟಿ ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ, ಯಾಕೆ ಇದು ಮಾಡಬಾರ್ದು? ಯಾಕೆ ಪ್ಯಾರೆಂಟ್ಸ್ ಹೇಳ್ತಾರೆ ಅಂದರೆ, ಎಲ್ಲೋ ಒಂದು ಕಡೆ ಫ್ರೀಡಮ್ ಇರಬೇಕು. ನೀವು ಎಂಜಾಯ್ ದ ಫ್ರೀಡಮ್. ಫ್ರೀಡಮ್ ಶುಡ್ ನಾಟ್ ಎಂಜಾಯ್ ಯು. ಫ್ರೀಡಮ್ ಎಂಜಾಯ್ ಮಾಡೋಕ್ಕೆ ಬಿಟ್ಟರೆ ಯು ಆರ್ ಗಾನ್. ಯು ಎಂಜಾಯ್ ದ ಫ್ರೀಡಮ್. ದಟ್ಸ್ ವೈ ದೇರ್ ಇಸ್ ಅ ಲಿಮಿಟೇಷನ್ ಫಾರ್ ದ್ಯಾಟ್. ಇದು ಅಷ್ಟೇ. ಭಯ ಭಕ್ತಿ ಯಾತಿಕಂದ್ರೆ ಬೆಳಗ್ಗೆ ಹೋಗ್ತಾನೆ ದೇವ್ರು, ನೀವು ಹೊರಗಡೆ ಕರ್ಪೂರ ಹಚ್ತಿರೋ ಊದ್ಗಡಿಸ್ತಿರೋ ಅದು ಬೇಡ. ಒಂದ್ಸತಿ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ. ಯಾರು ಗೊತ್ತು? ಹೂ ನೋಸ್? ಹಿ ಮೈಟ್ ಲೀಡ್ ಯು ಟು ಪ್ರಾಪರ್ ವೇ. ಒಂದು ವಿಶ್ವಾಸ ಅಷ್ಟೇ. ಬೆಳಗ್ಗೆ ನೋಡ್ತಾನಪ್ಪ ದೇವ್ರು ನಮಸ್ಕಾರ ಮಾಡಿದ್ದೀನಪ್ಪ ಅಂದರೆ ದೇವ್ರು ಬಂದು ನಿನ್ನ ಸ್ಟ್ರೇಟಾಗಿ ನಿನ್ನ ಹತ್ರ ಬಂದು ಪ್ರತ್ಯಕ್ಷ ಆಗಿ ಕೊಟ್ಬಿಡ್ತೇನೆ ಅಂತಲ್ಲ. ದೇವರು ಎಲ್ರಿಗೂ ನಮ್ಮ ಥರ ನಾವು ಯೋಚನೆ ಮಾಡಿರ್ತಾರೆ. ನಮ್ಮ ಥರ ಕೋಟ್ಯಾಂತರ ಜನ ದೇವ್ರು ನಂಬೋರಿದ್ದಾರೆ. ಬಟ್ ಅದಕ್ಕಂತ ನೀವೇನು ದೇವ್ರನ್ನ ನಮಸ್ಕಾರ ಮಾಡಿಬಿಡ್ತಾನೆ, ಅವ್ನು ಬಂದು ನನ್ನ ಪಾಸ್ ಮಾಡಿಬಿಡ್ತಾನೆ, ಇಲ್ಲ ಪಿಕ್ಚರ್ ಹಿಟ್ ಮಾಡಿಬಿಡ್ತಾನೆ. ಬಟ್ ಹಿಟ್ ಮಾಡೋಕ್ಕೂ ನೀನು ಕೆಲಸ ಮಾಡಬೇಕಲ್ವಾ? ಅಟ್ ದ ಸೇಮ್ ಟೈಮ್ ಕಾನ್ಸಂಟ್ರೇಟ್ ಆನ್ ವಾಟ್ ಯು ಆರ್ ಡೂಯಿಂಗ್, ವೆದರ್ ಇಟ್ಸ್ ಎಜುಕೇಷನ್ ಆರ್ ಯರ್ ಪ್ರೊಫೆಷನ್ ಇನ್ ಫಿಲ್ಮ್ ಇಂಡಸ್ಟ್ರಿ ಆರ್ ಎನಿಥಿಂಗ್ ಎಲ್ಸ್, ಯು ಕಾನ್ಸಂಟ್ರೇಟ್. ಪ್ರತಿ ಸಲನೂ ಶಿವಣ್ಣ ಅವ್ರ ಜೊತೆ ಮಾತಾಡಬೇಕಾದ್ರೆ ಬಹಳ ಖುಷಿ ಆಗುತ್ತೆ. ಇವತ್ತು ಕೂಡ ಹಬ್ಬ, ಯುಗಾದಿ ಹಬ್ಬ ನಾವು ಏನು ನಿಮ್ಮ ಜೊತೆ ಆಚರಿಸಿದೀವೋ ನಿಜವಾಗ್ಲೂ ಸಾರ್ಥಕ ಆಯಿತು ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊನೆಯದಾಗಿ ವೀಕ್ಷಕರಿಗೆ ಯುಗಾದಿ ಹಬ್ಬ ಶುಭಾಶಯಗಳು ತಿಳಿಸಿ. ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಪ್ರತಿಯೊಬ್ಬರ ಜೀವನದಲ್ಲೂ ಹರ್ಷವನ್ನು ಕೊಡಲಿ, ಸಿಹಿಯನ್ನು ಜಾಸ್ತಿ ಕೊಡಲಿ, ಕಹಿಯನ್ನು ಕಮ್ಮಿ ಮಾಡಲಿ. ಬಟ್ ಆದರೂ ಬೇವು ಬೆಲ್ಲ ತಿನ್ನೋದು ಮರಿಬೇಡಿ, ಎರಡನ್ನೂ ತಿನ್ನಿ. Life isn't fair. Towards the sky, feeling so high. ಯಾಕಮ್ಮ ನಗ್ತೀಯ, ಹಿಂಗ್ಯಾಕೆ ಕೊಲ್ತೀಯ, ನಿನ್ನಾಗೂ ನೋಡ್ಬಿಟ್ಟು ಬಲ್ಪ ಆಗೋಯ್ತು. ಸ್ಟ್ರಾಂಗ್ ನನ್ ಬಾಡಿ, ವೀಕ್ ಆಯ್ತು ನಿನ್ನೋಡಿ, ಆಗ್ಬಿಟ್ರೆ ನಾವ್ ಜೋಡಿ ಕೋಲವೆರಿ ಡಿ. ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೀನೇ ನನ್ನ ಸೂಪರ್ ಸ್ಟಾರ್, ನಾನೇ ನಿನ್ನ ರಾಜಕುಮಾರೇ. ನೋ ಪ್ರಾಬ್ಲಮ್, ನಿನ್ನ ಹೈಟು ಸ್ವಲ್ಪ ಜಾಸ್ತಿನೇ, ನೋ ಪ್ರಾಬ್ಲಮ್, ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನಿದ್ರು, ನೋ ಪ್ರಾಬ್ಲಮ್, ನಿನ್ನ ಹಾರ್ಟ್ ಅಲ್ಲಿ ಜಾಗ ಕೊಟ್ಟೆ, ಲೈಫ್ ಲಾಂಗು ಅಲ್ಲೇ ನಾನು ಚಾಂಡ ಊರ್ತೀನಿ. ಸ್ಟ್ರಾಂಗ್ ನನ್ ಬಾಡಿ, ವೀಕ್ ಆಯ್ತು ನಿನ್ನೋಡಿ, ಆಗ್ಬಿಟ್ರೆ ನಾವ್ ಜೋಡಿ ಕೋಲವೆರಿ ಡಿ.